ಇವತ್ತಿನ ಕಾರ್ಯಕ್ರಮದಲ್ಲಿ ಜಂಬೂ ಸವಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಯಾವುದೇ ಥರದ ನನ್ನ ಜವಾಬ್ದಾರಿ ಇಲ್ಲದೇ ನಡೆಸ್ಕೊಟ್ಟಂಥ ಡಾಕ್ಟರ್ DFO ಅವರಂತ ಡಾಕ್ಟರ್ ಪ್ರಭು ಗೌಡ್ರ ಅವರೇ, ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮಿತ್ರರೇ, ನೆರೆದಿರ್ತಕ್ಕಂಥ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಸ್ನೇಹಿತರೆ ಹಾಗೂ ಮಾಧ್ಯಮದ ಮಿತ್ರರೇ, ಪ್ರಾಸ್ತಾವಿಕವಾಗಿ ನಾನು ಎರಡು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ನಾನೇ ಮೊದಲಾಗಿ ಮಾತನಾಡ್ತೇನೆ ಎನ್ನುವಂಥ ನನ್ನ ಕೋರಿಕೆ ಮೇರೆಗೆ ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕೆ ನಿಂತಿದ್ದೇನೆ. ನಾಡ ಹಬ್ಬ ದಸರಾ ಪ್ರಾರಂಭ ಆಗಿ 414 ವರ್ಷ ಕಳೆದ್ರು. ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಗಿ 15-16 ವರ್ಷ ಆಗ್ತಾ ಬಂತು. ಪ್ರತಿ ವರ್ಷ ತನ್ನ ಮೆರಗನ್ನ ಹೆಚ್ಚಿಸ್ತಾ ಸಾಂಸ್ಕೃತಿಕ ರಂಗದಲ್ಲಿ ಅನೇಕರನ್ನ ಗುರುತಿಸಿ ಅವ್ರನ್ನ ಗೌರವಿಸಿದಂಥ ಕೆಲಸಗಳನ್ನ ಮಾಡ್ತಾ ಅನೇಕರಿಗೆ ಈ ವೇದಿಕೆಯನ್ನು ಕೊಟ್ಟು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಎಲೆಮರೆ ಕಾಯಿ ಥರ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರನ್ನ ಕರೆದು ಗೌರವಿಸಿ ಅವರಿಗೆ ಒಂದು ಸಭಾಂಗಣವನ್ನು ಕೊಡೋದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಸಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರುಗಳಾದಂಥ ಸನ್ಮಾನ್ಯ ಭಾಗ್ಯಗಳ ಸರದಾರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂಘಟನೆಯಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರನ್ನು ನೆನೆದವರನ್ನ ತಪ್ಪಾಗ್ಲಾಗ್ತದೆ. ಅವರ ಒಂದೇ ಒಂದು ಮಾತನ್ನ ನಾನು ದಸರಾದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡಿದಾಗ ನಾನು ಕೇಳೋದಿಷ್ಟೇ, ನೀವು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು, ವಿಜೃಂಭಣೆ ನಡೀಬೇಕು, ಏನೇ ಆದರೂ ಆ ಜವಾಬ್ದಾರಿಯನ್ನು ಸರ್ಕಾರ ಒತ್ತು ಮಾಡ್ತದೆ ಅನ್ನುವಂಥ ಭರವಸೆಯಿಂದ ಇವತ್ತು ಎಷ್ಟೇ ನಮ್ಮ ಕೆಲಸದ ಒತ್ತಡ ಇದ್ದರೂ ನಾವು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನನ್ನದೇ ಆದಂಥ ಪ್ರಾಮಾಣಿಕವಾದಂಥ ಕೆಲಸವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಮ್ಮ ಸನ್ಮಾನ್ಯ ಸಚಿವರಾದ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಶಾಸಕರು ಒಡಗೂಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಂತೆ ಎಲ್ಲರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳಿ, ಶ್ರೀರಂಗಪಟ್ಟಣ ಪುರಸಭೆಗೆ ನಾವು ಅವತ್ತು ಕಳೆದ ಬಾರಿ ಮಾತು ಕೊಟ್ಟಿದ್ದೆ. ನಾನು ಮತ್ತೊಮ್ಮೆ ಇಲ್ಲಿ ಬಂದು ನಿಂತು ಮಾತಾಡುವ ಹೊತ್ತಿಗೆ ಶ್ರೀರಂಗಪಟ್ಟಣಕ್ಕೆ ಮತ್ತೆ ಪುರಸಭೆಯ ವ್ಯಾಪ್ತಿಗೆ ಕುಡಿಯುವ ನೀರಿನ ಅಭಿವೃದ್ಧಿಗೆ ಮಂಜೂರಾತಿಯನ್ನು ಕೊಡಿಸೋದ್ರ ಮುಖಾಂತರ ಟೆಂಡರ್ನ ಕರೆಯ ಪ್ರಕ್ರಿಯೆಗೆ ಚಾಲನೆ ಕೊಡ್ತೇನೆ. ಜೊತೆಗೆ ಏನು ನಮ್ಮ UGD ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ UGD ಏನು ನಿಂತೋಗಿದೆ, ಅಲ್ಪ ಸ್ವಲ್ಪ ಭಾಗ ಮಾಡಬೇಕಾಗಿತ್ತು. ಅವೆರಡೂ ಕಾರ್ಯಕ್ರಮ ಇವತ್ತು ಈ ಸಭೆಯಲ್ಲಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕುಡಿಯುವ ನೀರಿನ ಅಭಿವೃದ್ಧಿಗೆ ನಿನ್ನೆ ಮಂಜೂರಾಗಿ ಟೆಂಡರ್ಗೆ ಸುಮಾರು 23 ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಮತ್ತು ಗಂಜಾಂ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ಕಾವೇರಿ ಕುಡಿಯುವ ನೀರು ಯೋಜನೆ ಮಂಜೂರಾತಿಯಾಗಿದೆ ಅನ್ನುವಂಥ ಹರ್ಷಗಳ ಮಾತನ್ನ ನನ್ನ ಮನದುಂಬಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ಸುಮಾರು 24 ಕೋಟಿ ವೆಚ್ಚದಲ್ಲಿ ಏನು ಎಲ್ಲಿ ಬಿಟ್ಟೋಗಿದೆ UGD ಶ್ರೀರಂಗಪಟ್ಟಣ ಮತ್ತು ಗಂಜಾಂನಲ್ಲಿ ಅವೆಲ್ಲವನ್ನ ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿಯಾಗಿ ಟೆಂಡರ್ ಆಗಿದೆ. ಮೊದಲನೇ ಟೆಂಡರ್ ಆಗಿರಲಿಲ್ಲ, ಯಾರು ಹಾಕಿರಲಿಲ್ಲ, ಈಗ ಟೆಂಡರ್ ಹಾಕಿದೆ. ಈಗ ಈ ಕ್ಷಣದಲ್ಲೇ ಶುರು ಮಾಡ್ತಕ್ಕಂಥದ್ದಕ್ಕೆ ದಸರಾ ಮುಗಿದಿದ್ದಕ್ಕೆ ಶುರು ಮಾಡ್ತೇವೆ. ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಮತ್ತು ಗಂಜಾಂನಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದೇನೆ. ಏನು ಡೆಲ್ಟ್ ಮಾದರಿಯಲ್ಲಿ ಅಂತ ಏನು ಒಂದು ನಮಗೆ ಸಹಭಾಗಿತ್ವ ಕೊಡ್ತು, ಅದರಲ್ಲಿ 4+4 ಕೋಟಿ 8 ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳ ಆಧುನೀಕರಣಕ್ಕೆ ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಇವಿಷ್ಟಕ್ಕೆಲ್ಲ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೂ ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಕಾವೇರಿಯ ಆಧುನೀಕರಣ ಮಾಡಿದಂಥ ಸಂದರ್ಭದಲ್ಲಿ BC ನಾಲೆಗಳು ಮತ್ತು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ CDS ಮತ್ತು ವಿರ್ಜಾ ನಾಲೆಗಳ ಅಭಿವೃದ್ಧಿಗೆ ಏನು ನಾವು ಅವತ್ತು ಕಂಕಣಬದ್ಧವಾಗಿ ಮಾಡಿದ್ದೇವೋ ಅದರ ಉಪನಾಲೆಗಳನ್ನ, ಡಿಸ್ಟ್ರಿಬ್ಯೂಟರ್ಗಳನ್ನ ಮತ್ತು ಮೈನರ್ಗಳನ್ನ ಸುಮಾರು 50 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ
ವ್ಯಕ್ತಪಡಿಸ್ತಾ ತಮಗೋಸ್ಕರ ಇಡೀ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಅನೇಕ ಆಹಾರ ಮೇಳವನ್ನು, ಅನೇಕ ಭಕ್ಷ್ಯ ಭೋಜನಗಳನ್ನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಇವತ್ತು ಆಹಾರ ಮೇಳ ಮಾಡಿದ್ದೇವೆ, ಮಹಿಳಾ ದಸರಾ ಮಾಡ್ತಾ ಇದ್ದೇವೆ, ರೈತ ದಸರಾವನ್ನು ಮಾಡ್ತಾ ಇದ್ದೇವೆ, ಮತ್ತೆ ಎಲ್ಲರಿಗೆ ಆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಯುವಕರಿಗೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ಮ್ಯಾರಥನ್ನು, ಯೋಗ ದಸರಾ, ಮತ್ತೊಂದು ಮಗದೊಂದು ಏನೆಲ್ಲ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೀತವೋ ಅವೆಲ್ಲ ಕಾರ್ಯಕ್ರಮಗಳನ್ನ ಸಾಕಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.